ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾದ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹಾಗೇನೆ ಆ ದಿನ ನಾವು ಯಾವ ಒಂದು ಶುಭ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಹೇಗೆ ಪೂಜೆಯನ್ನು ಮಾಡಬೇಕು, ಹಾಗೆ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗಾಗಿ ಆ ದಿನದಂದು ಯಾವೆಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬಹುದು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ಬಾರಿ ಈ ಮಾಘ ಹುಣ್ಣಿಮೆ ಬಂದಿರುವಂತದ್ದು ಫೆಬ್ರವರಿ 1ನೇ ತಾರೀಕು ಭಾನುವಾರದಂದು ಬಂದಿದೆ. ಹುಣ್ಣಿಮೆಯ ತಿಥಿಯು ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 5:52 ಪ್ರಾರಂಭವಾಗಿ ಫೆಬ್ರವರಿ 2ನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ 3:38 ಮುಕ್ತಾಯವಾಗುತ್ತದೆ. ಪೂರ್ತಿ ಪ್ರಮಾಣದಲ್ಲಿ ಹುಣ್ಣಿಮೆಯ ತಿಥಿ ಹಾಗೆಯೇ ಸೂರ್ಯೋದಯದ ಸಮಯ ಬರುವುದು ಫೆಬ್ರವರಿ 1ನೇ ತಾರೀಕು ಭಾನುವಾರ ಆಗಿರುವುದರಿಂದ ಅಂದಿನಂದೇ ಈ ಬಾರಿ ಮಾಘ ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು. ಹುಣ್ಣಿಮೆಯ ದಿನದಂದು ಸಾಮಾನ್ಯವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ. ಅಮಾವಾಸ್ಯೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ. ಈ ಭರತ ಹುಣ್ಣಿಮೆಯಂದು ಕೂಡ ಮರೆಯದೆ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಹೊಸ್ತಿಲಿಗೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮಗಳಿಂದ ಅಲಂಕಾರವನ್ನು ಮಾಡಿ ದೀಪಗಳನ್ನು ಹಚ್ಚಿಟ್ಟು ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಿ ನಂತರ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕಿ ಹುಣ್ಣಿಮೆಯ ಪೂಜೆಯನ್ನು ಮಾಡಿ ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕಿ ನಾವು ಪೂಜಿಸುವುದರಿಂದ ಇಬ್ಬರ ಅನುಗ್ರಹ, ಲಕ್ಷ್ಮಿ ಮತ್ತು ಕುಬೇರ ಇಬ್ಬರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಮರೆಯದೆ ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಧೂಪ ದೀಪಗಳನ್ನು ತೋರಿಸಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಕೆಲವೊಬ್ಬರು ಕಳಸವನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಹುಣ್ಣಿಮೆಯ ಕಳಸವನ್ನು ಸ್ಥಾಪನೆ ಮಾಡೋದಾದ್ರೆ ಒಂದು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ನೀವು ಪೂಜೆಯನ್ನು ಮಾಡಬಹುದು. ಇಲ್ಲ ಅನ್ನೋದಾದ್ರೆ ನೀವು ಒಂದು ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಪೂಜೆ ಎಲ್ಲ ಆದ ನಂತರ ನೀವು ಹಣಕಾಸಿನ ಸಮಸ್ಯೆಗಳು ಹಾಗೇನೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗಬೇಕು ಅನ್ನೋದಾದ್ರೆ ಈ ಮಾಘ ಹುಣ್ಣಿಮೆಯ ದಿನದಂದು ಮರೆಯದೆ ಮೊಸರನ್ನವನ್ನ ನೀವು ದಾನವಾಗಿ ಕೊಡಬೇಕು. ಯಾವ ರೀತಿಯಾಗಿ ಕೊಡಬೇಕು ಅನ್ನೋದಾದ್ರೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಮೊಸರನ್ನವನ್ನ ನೀವು ಮಾಡಿ ಮನೆಯಿಂದನೇ ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ಹಂಚಬೇಕು. ನೀವು ಮೊಸರನ್ನವನ್ನ ಮನೆಯಲ್ಲೇ ಮಾಡಿ ತಗೊಂಡೋಗಿರ್ಬೇಕು, ಆದ್ರೆ ಉಪ್ಪನ್ನ ಹಾಕಿರಬಾರ್ದು. ಉಪ್ಪು ಹಾಕದೇ ಇರುವಂತಹ ಮೊಸರನ್ನವನ್ನ ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತುಕೊಂಡು ಅಲ್ಲಿ ಬರುವಂತಹ ಸ್ವಲ್ಪ ಜನಕ್ಕೆ ನೀವು ಆ ಮೊಸರನ್ನವನ್ನ ಹಂಚೋದ್ರಿಂದ ಕೂಡ ಹಲವಾರು ದೋಷಗಳು ಅನ್ನೋದು ನಿವಾರಣೆ ಆಗುತ್ತದೆ. ಮನೆಯಲ್ಲೂ ಕೂಡ ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕಾದ್ರೆ ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಮಾಡಿ ಇಡಬಹುದು. ಹೆಚ್ಚಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮೊಸರನ್ನವನ್ನ ನೈವೇದ್ಯವಾಗಿ ಮಾಡಿ ಇಡ್ತಾರೆ. ಹಾಗೆಯೇ ದೇವಸ್ಥಾನಗಳಲ್ಲೂ ಕೂಡ ಮೊಸರನ್ನವನ್ನ ಪ್ರಸಾದವಾಗಿ ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಪರಿಹಾರವನ್ನ ನೀವು ಈ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ದಿನದಂದು ಮಾಡಿ. ಇನ್ನು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಸಲ್ಲಿಸಿ, ಇಲ್ಲಾಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಹುಣ್ಣಿಮೆ ಪೂಜೆಯನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ನೀವು ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಿ. ಏಕೆಂದರೆ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದರೆ ಅದು ದೇವರಿಗೆ ಸಲ್ಲೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇರುತ್ತಲ್ಲ, ಕ್ಯಾಲೆಂಡರಲ್ಲಿ ಸಿಗುತ್ತೆ ನೋಡಿ, ರಾಹುಕಾಲ ಮತ್ತು ಯಮಗಂಡ ಕಾಲದ ಎರಡೂ ಸಮಯಗಳನ್ನು ನೋಡಿ ಆ ಎರಡೂ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ತುಂಬಾನೇ ಸೂಕ್ತ. ಎಲ್ಲಾ ಪೂಜೆಗೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಸೂಕ್ತವಾದದ್ದು. ಅದರಲ್ಲೂ ಮಹಾಲಕ್ಷ್ಮಿಯನ್ನ ಬ್ರಾಹ್ಮಿ ಸ್ವರೂಪಿಣಿ ಅಂತಾನೆ ಕರಿತೀವಿ. ಆಕೆಯನ್ನ ಬಹುಬೇಗ ಒಲಿಸಿಕೊಳ್ಬೇಕು ಅಂದ್ರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು. ಇಲ್ಲ ಸಂಜೆ ಗೋಧೂಳಿ ಸಮಯ ಒಂದು 5:30ಯಿಂದ 7 ಗಂಟೆಯ ತನಕ ಗೋಧೂಳಿ ಸಮಯ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.